ಶ್ರೀರಾಮ ಸೇನಾ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಿ ಇದೇ ತಿಂಗಳು 28ನೇ ತಾರೀಕು ಬಕ್ರೀದ್ ಹಬ್ಬದ ಒಂದು ಹಿನ್ನೆಲೆಯಲ್ಲಿ ಅಕ್ರಮವಾಗಿ ಏನು ಕಸಾಯಿಖಾನೆಗಳಿಗೆ ಗೋವುಗಳನ್ನು ರಫ್ತು ಮಾಡ್ತಾ ಇದ್ದಾರೆ. ಇದೇ ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೇ ಅತ್ಯಂತ ಹೆಚ್ಚಾಗಿ ಈ ಅಕ್ರಮ ಕಸಾಯಿಖಾನೆಗಳಿದೆ. ಅದರ ಜೊತೆಯಲ್ಲಿ ಅಕ್ರಮ ಕಸಾಯಿಖಾನೆಗಳಿಗೆ ಗೋವುಗಳನ್ನು ರಫ್ತು ಮಾಡ್ತಿದ್ದಾರೆ. ಈ ಗೋವುಗಳನ್ನು ರಕ್ಷಣೆ ಮಾಡಬೇಕು ಮತ್ತು ಗೋಹತ್ಯೆ ನಿಷೇಧ ಆಗಬೇಕು. ಗೋಹತ್ಯೆ ನಿಷೇಧ ಇದ್ದರೂ ಕೂಡ ಆಯಿತಾ, ನಾವು ಈ ಮನವಿಯನ್ನು ಸಲ್ಲಿಸೋ ತಪ್ತಾ ಇಲ್ಲ. ಎಷ್ಟು ಕಡೆ ಇವತ್ತು ನಮ್ಮ ರೈತರೇ ತೊಗೊಂಡೋಗಿ ಅವ್ರಿಗೆ ಕೊಡ್ತಾ ಇದ್ದಾರೆ. ಇಡೀ ನಮ್ಮ ರೈತರು ಕೂಡ, ನೀವು ಕೂಡ ಸ್ವಲ್ಪ ಆ ಹಸುಗಳನ್ನು ಕಾಪಾಡುವಲ್ಲಿ ನೀವು ಕೂಡ ನಮ್ಮ ಜೊತೆ ಪಾಲ್ಗೊಳ್ಳಿ. ಇಲ್ಲದೇ ಇದ್ದರೆ ನಿಮ್ಮ ಮಕ್ಕಳೇ ಹಾಲು ಕುಡಿಯಲ್ಲ. ಡಬ್ಬ ಹಾಲು ಕುಡಿದು ಮಕ್ಕಳು ಇವತ್ತು ಡಬ್ಬ ಮಕ್ಕಳಾಗ್ತಾ ಇದ್ದಾರೆ. ಹಾಲು ಕುಡಿದು ಮಕ್ಕಳಾಗಿ ಬೆಳೆಸಿ ಆ ಗೋವಿನ ಒಂದು ಪ್ರಾಮುಖ್ಯತೆಯನ್ನು ಕಲಿಸಿ ಮಕ್ಕಳಿಗೆ. ಈ ಎತ್ತುಗಳನ್ನು ವ್ಯವಸಾಯಕ್ಕೆ ಬಳಸುವಂಥ ಎತ್ತುಗಳು ಅದು ಮುದಿಯಾಗಿದೆ ಅಂಥೇಳಿ ಅದನ್ನು ಕಟಕರಕ್ಕೆ ಕೊಟ್ಟು ಅದ್ರ ಪಾಪಕ್ಕೆ ಯಾಕೆ ಒಳಗಾಗ್ತೀರಿ? ದಯವಿಟ್ಟು ನಾನು ನಿಮ್ಮಲ್ಲಿ ಮನವಿ ಮಾಡಿ ಕೇಳ್ಕೊಳ್ತೇನೆ. ಮುದಿಗೊಡ್ಡುಗಳನ್ನು ಮತ್ತು ನಮ್ಮ ಕೈಯಲ್ಲಿ ಸಾಕೋಕ್ಕಾಗಲ್ಲ ಅಂಥೇಳಿ ಆಗ್ತಾನೆ ಹುಟ್ಟಿರುವಂತಹ ಕರುಗಳು, ದೊಡ್ಡ ಕರು ಆಗ್ತಾನೆ ಹುಟ್ಟಿದ್ರೆ ಅದನ್ನು ಆ ಹಸು ಹಾಲು ಕೊಡಲ್ಲ ಅನ್ನೋ ನೆಪಕ್ಕೆ ಒಂದು ವಾರ ಸಾಕ್ತಾರೆ. ಇದು ತಪ್ಪಿದು ನೀವು ಮಾಡ್ತಾ ಇರೋದು. ಆ ಒಂದು ವಾರ ಹಾಲು ಕೊಟ್ಟ ನಂತರ ಅದು ಅಭ್ಯಾಸ ಆಗಿದ್ಮೇಲೆ ತಿರ್ಗಾ ಕರುನು ತೊಗೊಂಡೋಗಿ ಕಸಾಯಿಖಾನೆ ಕೊಡು. ಇದು ಮಾಡಬಾರ್ದು, ಇದು ತಪ್ಪಿದು. ಈ ರೀತಿ ಮಾಡೋದ್ರಿಂದ ಕುಲನಾಶ ಆಗುತ್ತೆ. ನಾವು ಕುಡಿಯೋದು ಹಾಲು, ಬೆಳೆಯೋದು ತಿಂತಾ ಇರೋದು ಅನ್ನ, ಬೆಳೀತಾ ಇರೋದು ಗೋವಿಂದ. ಇದು ಪರಿಜ್ಞಾನ ಇಲ್ಲದೆ ಎಲ್ಲರೂ ತೊಗೊಂಡೋಗಿ ಕಟಕರಿಗೆ ಕೊಟ್ಟು ಕಸಾಯಿಖಾನೆ ಕೊಟ್ಟು ಎಲ್ಲ ಈ ರೀತಿಯಾಗಿ ಮಾಡ್ತಾ ಇರುವಂಥದ್ದು ದೊಡ್ಡ ಅಕ್ಷಮ್ಯ ಅಪರಾಧ ಇದೆ. ದಯವಿಟ್ಟು ನಾನು ನಿಮ್ಮಲ್ಲಿ ಮನವಿ ಮಾಡಿ ಕೇಳ್ಕೊಳ್ತೇನೆ, ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳೇ, ಯಾವ ರೈತರು ಈ ಗೋವುಗಳನ್ನು ಮಾರಾಟ ಮಾಡ್ತಿದ್ದಾರೆ ಅವರನ್ನು ನಿಗಾ ವಹಿಸಿ ಅವ್ರ ಹತ್ರ ಅದನ್ನು ತೊಗೊಂಡೋಗಿ ಕ್ಷೇಮವಾಗಿರ್ತಕ್ಕಂಥ ಒಂದು ಒಳ್ಳೆಯ ಇದಕ್ಕೆ ಬಿಡಿ, ಗೋಶಾಲೆಗೆ ಬಿಡಿ, ನಿಮ್ಮ ಕೈಲಿಂದಲೇ ಇದು ನಿಮ್ಮ ಕೈಲಿಂದಲೇ ಪ್ರಾರಂಭ ಆಗಲಿ ಅನ್ನೋದು ನಾವು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಜೈ ಶ್ರೀರಾಮ್.